ನಾನಿವತ್ತು ನುಗ್ಗೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದನ್ನು ನೋಡಿ, ಆ ನುಗ್ಗೆಕಾಯಿ ತಂದು ಚೆನ್ನಾಗಿ ತೊಳೆದು ಅದನ್ನು ಸಣ್ಣದಾಗಿ ಅಂದರೆ 2 ಇಂಚ್ ಪೀಸ್ ಕಟ್ ಮಾಡಿಕೊಂಡು 1 ವಿಸಿಲ್ ಮಾಡ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ 1 ವಿಸಿಲ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಬೇಕಾಗಿರೋ ಸಾಮಗ್ರಿ ನೋಡೋಣ. ಒಗ್ಗರಣೆ ಹಾಕೋಕ್ಕೆ ಎಣ್ಣೆ 1 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಒಣ ಮೆಣಸಿನಕಾಯಿ ಪೌಡ್ರ್ ಅಂದರೆ ರೆಡ್ ಚಿಲ್ಲಿ ಪೌಡರ್, ಹುಚ್ಚೆಳ್ಳು ಅಂದರೆ ಗುರಳ್ಳು ಅಂತೀವಿ ನಮ್ಮ ನಾರ್ತ್ ಕರ್ನಾಟಕ ಸೈಡ್. ಇದಕ್ಕೆ ಬೆಂಗಳೂರು ಸೈಡು ಹುಚ್ಚೆಳ್ಳು ಪೌಡ್ರ್ ಅಂತಾರೆ. ಇದಿಲ್ಲದೆ ಇರೋಂಗೆ ನಮ್ಮ ಕಡೆ ಅಡುಗೆನೇ ಇಲ್ಲ. ನೀವು ಹೆಂಗೆ ಮಸಾಲೆ ಬಳಸ್ತಿರಲ್ಲ ಆ ಥರ ನಾವು ಇದನ್ನು ಬಳಸ್ತೀವಿ. ನೆಕ್ಸ್ಟು ಹುಣಸೆ ಹಣ್ಣಿನ ರಸ, ಬೆಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಂದರೆ ಕರಿಬೇವು ಇದು ಅಂದರೆ 2 ಹೆಸರು ತೊಳೆದುಬಿಟ್ಟು ಚೆನ್ನಾಗಿ ಕಟ್ ಮಾಡಿರೋದು ಸಣ್ಣಕ್ಕೆ. ದೊಡ್ಡ ಪೀಸ್ ಇದ್ದರೆ ಮಕ್ಕಳು ತಿನ್ನೋಲ್ಲ, ಅದಕ್ಕೋಸ್ಕರ ಇಟ್ಟಿಗೆ ಪೀಸ್ ಮಾಡಿರೋದು ತೊಗೊಂಡಿದ್ದೀನಿ. ಈಗ ನಾನು ಒಂದು ಪಾತ್ರೆನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿಯಾಗೋವರೆಗೂ ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಮತ್ತು ಕಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಇವಾಗ. ಜಾಸ್ತಿ ಎಣ್ಣೆ ತಿಂದರೆ ಫ್ಯಾಟ್ ಬರುತ್ತಲ್ವ, ಸ್ವಲ್ಪನೇ ಎಣ್ಣೆ ಹಾಕಬೇಕು. ಈ ಥರ. ಆಮೇಲೆ ನಾವು ಇಟ್ಕೊಂಡಿದ್ದೀವಲ್ಲ ಸ್ಪೈಸಸ್ಸು, 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 3/4 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಇಟ್ಕೊಂಡಿರೋ ಹುಚ್ಚೆಳ್ಳು ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಆದ ತಕ್ಷಣ ಅದು ಈ ಥರ ಕಾಣ್ತಾ ಇದೆ ನೋಡಿ. ಇದಕ್ಕೆ ಇವಾಗ ನಾನು ಹುಣಸೆ ರಸನ ಹಾಕ್ತಾ ಇದ್ದೀನಿ. ಆಮೇಲೆ ಬೆಲ್ಲನ ಹಾಕ್ತಾ ಇದ್ದೀನಿ. ನಾನು ಉಪ್ಪು ಹಾಕೋದಿಲ್ಲ, ಯಾಕಂದರೆ ಅದು ಕುದಿಯೋ ಬಿಟ್ಟಾಗನೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದಲ್ಲ, ಜಾಸ್ತಿ ಉಪ್ಪು ಬಿಡೋದಿಲ್ಲ, ಆದ್ದರಿಂದ ನಾನು ಉಪ್ಪು ಹಾಕ್ತಾ ಇಲ್ಲ ಇವಾಗ. ಆಮೇಲೆ ನಾನು ಕುದಿಸ್ಕೊಂಡಿರೋ ಈ ನುಗ್ಗೆಕಾಯಿ ಇದನ್ನು ಆ ನೀರು ಸಮೇತನೇ ಹಾಕ್ತಾ ಇದ್ದೇನೆ. ಆ ನೀರಲ್ಲಿ ಅದರದ್ದು ಫ್ಲೇವರ್ಸ್ ಎಲ್ಲ ಅದು ಆಗಿರುತ್ತಲ್ಲ, ನುಗ್ಗೆಕಾಯಿದು ವಿಟಮಿನ್ಸ್ ಎಲ್ಲ ಸೇರ್ಕೊಂಡಿರುತ್ತೆ, ಅದಕ್ಕೋಸ್ಕರ ನೀರು ಸಮೇತನೇ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಮತ್ತೆ ನೀರು ಹಾಕೋದಿಲ್ಲ. ಈಗ ಒಂದು 2 ನಿಮಿಷ ಅದನ್ನು ಬಾಯ್ಲ್ ಹೋಗೋಕ್ಕೆ ಈ ಥರ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ.